ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡಿಮಾರ್ಟ್ ಶಾಪಿಂಗ್ ಬ್ಲಾಗ್ ಬರ್ತಾ ಇದೆ. ಬನ್ನಿ, ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ರಾಗಿ ವಿಡಿಯೋನ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ. ಅಲ್ಲೇ ಆಟ ಆಡ್ತೀಯಾ? ಯಾಕೆ ಬೆಳಗ್ಗೆ ಕ್ಲೀನ್ ಮಾಡಿಲ್ವಾ? ಯಾಕಿತ್ತು ಅಲ್ಲಿ ಗೊತ್ತಿದ್ಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಏನ್ ತಗೋಬರ್ತೀಯಾ? ಅಮ್ಮನ ಕೇಳಿ. ನೀನೇನ್ ತಗೋಬರ್ ಕೇಳುದು? ಹಿಂಗೇನ್ ಬೇಕು? ಲೇಸ್ ತಗೋರಕ್ಕೆ ಡಿಮಾಂಡ್ ಹೋಗೋದಾ? ಬಿಸ್ಕೆಟು, ಮಂಚು, ಲಾಲಿಪಾಪು. ರೇಷನ್ ಏನು ಬೇಡ ಮನೆಗೆ, ಹಿಂದಂತ ತೊಗೊಂಡೆ ಬರೋದಾ? ಬಾ, ಇಲ್ಲಿಗೆ ಜಾಗ ಐತೆ. ಎಲ್ಲಿ ನಿನ್ನ ತಮ್ಮ? ಅಜ್ಜಿ ಮನೆ. ಅಲ್ಲಿ ಯಾಕೆ ಬಿಟ್ಟೆ ಅವನು? ಅಲ್ಲಿ ಯಾಕೆ ಬಿಟ್ಟೆ ಅವನ್ನ? ಅವನು ರಾತ್ರಿ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲೇ ಮನೆಗೆ ಹೋಗ್ತಾನೆ. ಹೌದೇನು? ತಾತ ಬೇಡ ಬೇಡ ಅಲ್ಲಿ ಇಲ್ಲಿ ಅಂತ. ಹೌದೇನು? ಸರಿ. ಬಾ ಬೇಗ ಚಿನ್ನಿ, ಹೋಗ್ಬೇಕಾರೆ ಆಟ ಆಡಿವಂತೆ. ಬಾ ಕೀರ್ತನ್. ಏನೇನು ತೊಗೊಂಡಿದ್ದೀರಾ? ನಿಮಗೆ ಸ್ಟೇಷನರಿ ಐಟಮ್ಸ್ ನಿಮ್ದಾ? ಜಾಮಿಟ್ರಿ, ಜಾಮಿಟ್ರಿ, ಪೆನ್ಸಿಲ್. ಹಾಂ, ಏನೆಲ್ಲ ಹಿಂದೆ ಜೋಡಿಸ್ಬಿಟ್ಟಿದ್ಯಾ? ಫ್ರೆಂಡ್ಸ್, ಇವಾಗ ನಮ್ಮ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಏನು ಮಾಡ್ತೀರಾ ಫ್ರೆಂಡ್ಸ್ ನೀವು? ಮನೆಗೆ ಹೋಗಿ ಮನೆಗೆ ಮಲ್ಕೋತೀರಾ? ನಾವು ಆಟಾಡ್ತೀವಿ. ಹಾಂ, ನಾವು ಆಟಾಡ್ತೀವಿ. ಪಾರ್ಕಿಗೆ ಹೋಗ್ತೀವಿ. ಎಲ್ಲೋಗೋದಕ್ಕಾಗುತ್ತೆ ನಿಮಗೆ ಪಾರ್ಕಿಗೆ ಇವಾಗ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ನೀವು ಆಲ್ರೆಡಿ ನೋಡ್ಬೋದು, ಡಿಮಾರ್ಟಿಗೆ ಹೋಗಿದ್ದು ಸ್ವಲ್ಪ ಎಲ್ಲ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡು ಬಂದಿದ್ದೆ ನಾನು. ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಅಲ್ಲಿ ಯಾವುದೇ ರೀತಿ ತುಂಬ ಜಾಸ್ತಿ ಎಲ್ಲ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಸರಿ, ನಾವು ಬೇಗ ಹೋಗಿ ಒಂದು 2 ರಿಂದ 3 ಅವರ್ ತೊಗೊಂಡ್ವಿ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡೋಕ್ಕೆ. ತುಂಬಾ ಕ್ರೌಡ್ ಇತ್ತು. ಬನ್ನಿ, ಹಾಗಿದ್ರೆ ಡಿಮಾರ್ಟ್ ಶಾಪಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ. ಬನ್ನಿ, ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಚಿನ್ನಿ, ಫಸ್ಟ್ ಯಾವ್ದು ತೋರಿಸ್ತೀರಾ? ಎಣ್ಣೆ ಹಿಡ್ಕೊ, ವೆಯ್ಟ್ ಇದೆ ಚಿನ್ನಿ, ಇಲ್ವಾ? ನೋಡಿ, ಫಸ್ಟು ಇದು ಇಲ್ಲಿ ತೋರಿಸ್ಬೇಕು. ಕೈ ಬಿಡು. ನೋಡಿ, ಇದು ಸನ್ಪ್ಯೂರ್ ಎಣ್ಣೆ ತಂದಿದ್ದೀವಿ. ಇದು 5 ಲೀಟ್ರು. ಕೈ. ಆ ಗೋಲ್ಡ್ ವಿನ್ನರ್ ಏನು ಪ್ರೈಸ್ ಇದೆಯೋ ಸನ್ಪ್ಯೂರ್ ಕೂಡ ಅದೇ ಪ್ರೈಸ್ ಇತ್ತು. 5 ಲೀಟರ್ ಕ್ಯಾನ್ಗೆ 800 ಸಮಥಿಂಗ್ ಏನೋ ಇತ್ತು. ನಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ 600 ಸಮಥಿಂಗ್ ಏನೋ ಸಿಕ್ಕಿದೆ. ಆಮೇಲೆ ಪ್ರೈಸ್ ಎಲ್ಲ ನೋಡ್ತೀನಿ ನಾನು. ಇನ್ನು ನೋಡಿಲ್ಲ, ಫಸ್ಟ್ ವಿಡಿಯೋ ಮಾಡ್ಕೊಂಬೇಡ, ಮತ್ತೆ ಎಲ್ಲ ಸೆಗ್ರಿಗೇಟ್ ಆಗಿಬಿಡುತ್ತೆ ಅಂತ ಫಸ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಫಸ್ಟು ಇದು ಸನ್ಪ್ಯೂರ್ ಹಾಲು ತಂದಿದ್ದೀವಿ, ಕೊಡ್ತೀನಿ. ನೆಕ್ಸ್ಟ್ ಅದೇ ಇಲ್ಲಿ ಕೊಡಿ. ನೆಕ್ಸ್ಟು ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಹುಡುಗರಿಗೆ ಮ್ಯಾಗಿ ಇಷ್ಟ. ನಾನೇನು ತುಂಬ ಜಾಸ್ತಿ ಮಾಡ್ಕೊಡಲ್ಲ, ಯಾವಾಗಾದರೂ ಒಂದೊಂದು ಟೈಮ್ ಮ್ಯಾಗಿ ಇಷ್ಟ ಅಲ್ವಾ,
ಮಾಡ್ಕೊಡೋಣ ಅಂತ ತೊಗೊಂಬಂದಿದ್ದೀನಿ ಅಷ್ಟೇ. ಯಾವಾಗಾದ್ರೂ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಇರುತ್ತೆ ಅಂತ 1 ಪ್ಯಾಕ್ ಮ್ಯಾಗಿ ತಂದಿದ್ದೀನಿ ಅಷ್ಟೇ. ಬೇಕಾದರೆ ಖಾಲಿ ಆದರೆ ಮತ್ತೆ ನಾನು ಹೋಗಿ ತೊಗೊತಾನೆ ಇರ್ತೀನಿ. ನೆಕ್ಸ್ಟು ಇದೊಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ನಾನು. ಸ್ಕ್ರಬ್ಬರ್ ಇದು ಚೆನ್ನಾಗಿದೆ ನೋಡಿ. ಇದು 3 ಸ್ಕ್ರಬ್ಬರ್ ಏನೋ ಸಿಗುತ್ತೆ ಪಾತ್ರೆ ತೊಳಿಲಿಕ್ಕೆ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇದು 2 ಕಡೆ ಇದೆ ನೋಡಿ. ಇಲ್ಲಿ ಸ್ವಲ್ಪ ಗಟ್ಟಿ ಪದಾರ್ಥ ಎಲ್ಲ ತೊಳಿಬೋದು, ಇಲ್ಲಿ ಸ್ವಲ್ಪ ಸಾಫ್ಟ್ ಇದೆ. 2 ಥರ ಇದೆ ಅಂತ ಇದು ಒಂದು ತೊಗೊಂಬಂದಿದ್ದೀನಿ. ಇದು ಬೈ 1 ಗೆಟ್ 1 ಅಲ್ಲಿ ಇತ್ತು ಅಂತ ಅನ್ಕೋತೀನಿ ನಾನು. ಅದು ನೆಕ್ಸ್ಟ್ ಏನು ತೊಗೊಂಡ್ರಿ ಚಿನ್ನಿ ನೀವು? 2 ಜಾಮೆಟ್ರಿ, 3 ಪೆನ್ಸಿಲ್ ಬಾಕ್ಸು, 2 ಕಲರ್ ಪೆನ್ಸಿಲ್. ಓ, ನಿಮ್ಮದೇ ದೊಡ್ಡ ಲಿಸ್ಟ್ ಆಗೋಗ್ಬಿಟ್ಟೈತಾ ಬಿಡು. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮಕ್ಳಿಗೆ ತುಂಬಾ ಖುಷಿ ಆಯಿತು. ಆದರೂ ಕೂಡ ನನ್ನ ಹಸ್ಬೆಂಡ್ ಬೈದರು, ಇದೆಲ್ಲ ಬೇಕಿತ್ತ ನಿಮಗೆ ಅಂತ ಬೈದು ಕಳಿಸಿದ್ರು. ನೋಡಿ ಏನು ತೊಗೊಬಂದೆ ಅಂತ. ಪ್ರೈಸ್ ಕೂಡ ತೋರಿಸ್ತೀನಿ ಇದರಲ್ಲೇ. ಇದು ಡಿಮಾರ್ಟ್ ಪ್ರೈಸ್, ಇದು ಒರಿಜಿನಲ್ ಪ್ರೈಸ್ ಅಲ್ಲ, ಇದು ಡಿಮಾರ್ಟ್ ಪ್ರೈಸ್. ಇದು ನೋಡಿ 189 ಇದೆ, ಒಂದಕ್ಕೆ 189 ಇದೆ. ಇದು 2 ತೊಗೊಂಬಂದೆ. ಯಾವ ರೀತಿಯಾಗಿದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾಕಂದರೆ ದೊಡ್ಡವನು ಕೊಡಿಸಿದ್ಮೇಲೆ ಮತ್ತೆ ಚಿಕ್ಕವನು ಕೊಡಿಸಿಲ್ಲ ಅಂದರೆ ಅವನು ಅಳ್ತಾನೆ. ಚಿನ್ನಿ ಹಣ್ಣು ಕೊಟ್ಬಿಡ, ನಿಂಗೆ ಬೇಡ ಅಲ್ಲ ಚಿನ್ನಿ ಜಾಮೆಟ್ರಿ ಬಾಕ್ಸ್ ಇದು. ನೋಡಿ ಅವ್ನ ರಿಯಾಕ್ಷನ್ ನೋಡಿ, ಒಬ್ಬನ ಕೊಟ್ಟರೆ ಒಬ್ಬ ಅಳ್ತಾನೆ ಅಂದ್ಬಿಟ್ಟು ಇಬ್ರಿಗೂ ತೊಗೊಂಬಂದು. ತುಂಬಾ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಮುಂದೆ ಎಲ್ಲ ಓಪನ್ ಮಾಡೋ ಥರ ಎಲ್ಲ ಏನಿಲ್ಲ, ಇದು ಸುಮ್ಮನೆ ಇದಿರೋದು ನೋಡಿ. ಇದು ಸೈಡಲ್ಲಿದೆ, ಇದು ಚೆನ್ನಾಗಿದೆ. ಇದು ಏನಂತ ಗೊತ್ತಿಲ್ಲ, ಶಾಪ್ ಮಾಡೋದೋ ಏನೋ ಮೆಂಡರ್ ಮಾಡೋದೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ ಇಲ್ಲಿ ನೆಕ್ಸ್ಟು ಇದೊಂದು ಇಡೋದಿದೆ. ಇರು ಚಿನ್ನಿ, ಇದು ಚಿನ್ನಿ ನೋಡಿ. ಇಲ್ಲೊಂದು ಏನಾದರೂ ಇಟ್ಕೋಬೋದು ಥಿಂಗ್ಸ್ ಎಲ್ಲ, ಈ ಥರ ಇದೆ. ಇನ್ನೂ ಒಂದು ಸ್ಟೆಪ್ ಇದು ಕ್ಲೋಸ್ ಮಾಡಿದ್ರೆ ಮೇಲ್ಗಡೆ ಒಂದು ಸ್ಟೆಪ್ ಇದೆ ನೋಡಿ. ನೋಡಿ ಇಲ್ಲೂ ಒಂದು ಸ್ಟೆಪ್ ಇದೆ, ಇದನ್ನು ಕ್ಲೋಸ್ ಮಾಡಿದರೆ ನೋಡಿ ಇಲ್ಲೊಂದು ಸ್ಟೆಪ್ ಇದೆ. ನನ್ನ ಮಗ ಆಲ್ರೆಡಿ ಆ ಪೆನ್ಸಿಲ್ ಇದೆಲ್ಲ ತಂದಿದ್ವಲ್ಲ ಎರೇಸರು, ಅದರಲ್ಲಿ ಬಂದಿರೋದೆಲ್ಲ ಅವನು ಆಲ್ರೆಡಿ ಇಟ್ಕೊಂಡಿದ್ದಾನೆ ನೋಡಿ. ಅದೇ ಇದು ಸ್ವಲ್ಪ ಕಬ್ಬಿಣ ಥರ ಇದೆ, ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಆದರೆ ಈ ಚಕ್ರಗಳು ತುಂಬ ದಿನ ಇರೋ ಡೌಟು ನನ್ನ ಮಕ್ಳ ಹತ್ರ. ಇದಾದರೆ ತುಂಬ ಚೆನ್ನಾಗಿದೆ ನೋಡಿ, ಕ್ಯೂಟಾಗಿದೆ ನೋಡಿ. ಇದು 2 ತೊಗೊಂಬಂದಿದ್ದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು. ನನ್ನ ಹಸ್ಬೆಂಡ್ ಬೇಡ ಅಂತ ಬೈದರು, ಆದರೂ ನನ್ನ ಮಕ್ಕಳೇನೋ ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದಾರಲ್ಲ. ನನ್ನ ಮಗನ ಬರ್ಡೇ ಬೇರೆ ಇತ್ತು, ಅವ್ನಿಗೆ ಗಿಫ್ಟ್ ಅಂತ ಏನೂ ಕೊಡ್ಸೋಕ್ಕಾಗಲಿಲ್ಲ. ಸರಿ ಇದನ್ನೇ ಒಂದು ಗಿಫ್ಟ್ ಥರ ಇರುತ್ತೆ, ಅವ್ರಿಗೆ ಏನು ಯೂಸ್ ಆಗಬೇಕು ಆ ಥರ ಕೊಡಿಸ್ಬೇಕು ಅಂದ್ಬಿಟ್ಟು ನನ್ನ ಮಗನಿಗೆ ಬರ್ತಡೇ ಗಿಫ್ಟ್ ಇದು. ಇಷ್ಟ ಆಯ್ತಾ ಚಿನ್ನಿ? ತಗೋ ನಿನ್ನ ಬರ್ತಡೇ ಗಿಫ್ಟ್. ಹ್ಯಾಪಿ, ಇದು ನಿನಗೆ ಗಿಫ್ಟು. ಹ್ಯಾಪಿ ನೋಡಿ. ಅವ್ರಿಗೆ ಆಗ ಖುಷಿನೇ ಬೇರೆ, ಮಕ್ಕಳಿಗೆ ಅವ್ರು ಇಷ್ಟ ಆಗಿದ್ದನ್ನ ಕೊಡಿಸ್ಬಿಟ್ರೆ. ನೆಕ್ಸ್ಟ್ ಬಂದುಬಿಟ್ಟು ಕಲರ್ ಪೆನ್ಸಿಲ್ ತೊಗೊಂಡೆ. ಇವ್ರ ಹತ್ರ ಆಲ್ಮೋಸ್ಟ್ ತುಂಬಾ ಕಲರ್ ಪೆನ್ಸಿಲ್ ಇರುತ್ತೆ, ಎಷ್ಟು ತಗೋಸ್ಕೋತಾರೆ ಅಂತ ಗೊತ್ತಿಲ್ಲ. ಅತಿ ಚಿನ್ನಿ ಮೇಲೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರೋದು. ತುಂಬಾ ಕಲರ್ ಪೆನ್ಸಿಲ್ ತಗೋಸ್ಕೋತಾರೆ ಡೈಲಿ. ಈಚೆ ಇದೆ ಇರ್ಕೊಡ್ತೀನಿ. ಡೈಲಿ ಕಲರ್ ಪೆನ್ಸಿಲ್ ತೆಗೆಸ್ಕೊತಾರೆ. ಎಷ್ಟು ತೆಗೆಸ್ಕೊಂಡ್ರು ನನ್ನ ಮಕ್ಕಳಿಗೆ ಮತ್ತೆ ನಾಳೆ ಬೆಳಗ್ಗೆ ಇದ್ದರೆ ಕಲರ್ ಪೆನ್ಸಿಲ್ ಬೇಕೇ ಬೇಕು. ಒಂಚೂರು ಕಲರ್ ಪೆನ್ಸಿಲ್ ಮುಗ್ದೋದ್ರೆ ಮತ್ತೆ ಅದನ್ನೇನು ಯೂಸ್ ಮಾಡಲ್ಲ, ಮತ್ತೆ ತೊಗೋತಾ ಇರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಟರಾಜ ಪೆನ್ಸಿಲ್ಗಳು ತೊಗೊಂಡೆ ನೋಡಿ. ಇದೊಂದು 3 ಬಾಕ್ಸ್ ತೊಗೊಂಡೆ. ಅದು ದೊಡ್ಡದು ಒಂದೇ ಬಾಕ್ಸ್ ತಂದ್ಬಿಡೋಣ ಅಂದ್ಕೊಂಡೆ. ಇವರು ಡೈಲಿ ಒಂದೊಂದು ಎತ್ಕೊಂಡು ಮೆಂಡ್ ಮಾಡ್ತಾನೆ ಇರ್ತಾರೆ. ಸರಿ ಸಾಕು 3 ಅಂದ್ಬಿಟ್ಟು 3 ತೊಗೊಂಡೆ. 3 ಸಾಕು ಅಂದ್ಬಿಟ್ಟು ಇದು ಒಂದು ನಟರಾಜ ಅಪ್ಸರ ಹುಡುಕ್ತೆ, ಅಪ್ಸರ ಸಿಕ್ಕಿಲ್ಲ, ನಟರಾಜ ಸಿಕ್ತು, ಅದರಿಂದ ನಟರಾಜ 3 ತೊಗೊಂಡೆ. ನೆಕ್ಸ್ಟ್ ಏನೇನು ತೊಗೊಂಡೆ ಅಂತ ಹಂಗೆ ತೋರಿಸ್ತೀನಿ. ಚಿನ್ನಿ ಜಾಗ ಕಡೆ ಹೋಗ್ರಿ ಕಡೆ. ನಾವು ಯಜಮಾನ್ರೇನೋ ಇದು ಬಜಾಜ್ ಒಂದು ಬಲ್ಪ್ ಏನೋ ತೊಗೊಂಡ್ರು, ಅವ್ರಿಗೇನೋ ಬೇಕು ಅಂತ ಅಂದ್ಬಿಟ್ಟು ಅದೊಂದು ಬಲ್ಪ್ ಒಂದು ತೊಗೊಂಡ್ರು. ನೆಕ್ಸ್ಟು ನೋಡಿ ಇದೊಂದು ಬ್ಯಾಗ್ ಫುಲ್ ತುಂಬೋಗಿದೆ. ಚಿನ್ನಿ ಎದಲ್ರ ಮೇಲೆ. ನೆಕ್ಸ್ಟ್ ಇದೊಂದು ಮಾರಿಗೋಲ್ಡ್, ಒಂದು ಮಾರಿ ಲೈಟ್ ಇದೊಂದು ಬಿಸ್ಕೆಟ್ ತೊಗೊಂಡೆ ನಾನು. ಅದು ತೋರಿಸ್ಬಿಟ್ಟೆಲ್ಲ ಆ ಕಡೆ ಸೈಡಿಗೆ ತೊಗೋತೀನಿ, ಗೊತ್ತಾಗುತ್ತೆ ನಿಮಗೆ. ನೋಡಿ ಇದು ಸರ್ಫ್ ಎಕ್ಸಲ್ಲು, ಇದು ನನ್ನ ವಾಷಿಂಗ್ ಮಿಷಿನ್ಗೆ ಸರ್ಫ್ ಎಕ್ಸಲ್ಲು ಮತ್ತು ಆ್ಯಕ್ಟಿವ್ ವೀಲ್ ತೊಗೊಂಬಂದಿದ್ದೀನಿ. ಅದನ್ನು ಆ್ಯಕ್ಟಿವ್ ವೀಲು ಮತ್ತು ಸರ್ಫ್ ಎಕ್ಸಲ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೊಳಕ್ಕಾಗುತ್ತೆ ಅಂತ. ಕಂಫರ್ಟ್ ಎಲ್ಲ ನಾನು ಆಲ್ರೆಡಿ ತಂದಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಹಾಗೆ ಇದೊಂದು ಸರ್ಫ್ ಎಕ್ಸಲ್ ತೊಗೊಂಡೆ. ನೆಕ್ಸ್ಟ್ ಬಂದು ಇದು ಕಂಫರ್ಟ್ ತೊಗೊಂಡೆ. ಇದು ಬೈ 1 ಗೆಟ್ 1 ಅಂದರೆ ಇದು ದೊಡ್ಡದು ತೊಗೊಂಡೆ. ಇದು ಚಿಕ್ಕದು ಫ್ರೀ ಇತ್ತು. ಇದು ಕವರ್ ತೆಗ್ಬಿಟ್ಟಿದ್ದೀನಿ ನಾನು, ನೋಡೋಣ ಅಂದ್ಬಿಟ್ಟು. ಇದು 235 ಏನೋ ಇದೆ, ನಮಗೆ 185 ಏನೋ ಸಿಕ್ತು. ಡಿಮಾರ್ಟ್ ಪ್ರೈಸಲ್ಲಿ 2 ಸೇರಿ ನಮಗೆ 185 ಏನೋ ಸಿಕ್ತು. ನೆಕ್ಸ್ಟ್ ಬಂದು ಇದೊಂದು ದಪ್ಪು ಇದೊಂದು ಪುಡಿ ಉಪ್ಪು ತೊಗೊಂಡೆ. ಬೇಗ ಹಾಗೆ ರ್ಯಾಂಡಮಾಗಿ ತೋರಿಸ್ಬಿಡ್ತೀನಿ. ಇದು MTR ಶಾವಿಗೆ ಪೌಡರು, ಶಾವಿಗೆ ಪ್ಯಾಕೆಟ್ ಇದು 2 ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಇದು 2 ಶಾವಿಗೆ ಪ್ಯಾಕೆಟು. ಇದು ಯಾಕೆ MTRದು 2 ತೊಗೊಂಡೆ. ಸರಿ ಪಾಯಸ ಗೀಸ ಎಲ್ಲ ಮಾಡ್ತಾಯಿದ್ದೆ, ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ
ನೆಕ್ಸ್ಟು ಇದೊಂದು ಕಿಸಾನ್ ಕೆಚಪ್ ತೊಗೊಂಡೆ, ಟೊಮೊಟೊ ಕೆಚಪ್ ಇದು. ಮಕ್ಕಳಿಗೆ ಚಪಾತಿಗೆಲ್ಲ ಹಾಕಿ ರೋಲ್ ಮಾಡಿಕೊಟ್ರೆ ತಿಂತಾರೆ. ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಎಲ್ಲ ಮಾಡಿಕೊಟ್ರೆ. ನೆಕ್ಸ್ಟು ಎಲ್ಲ ತುಂಬಿಟ್ಟಿದ್ದೀನಿ, ಸಿಗ್ತಾಯಿಲ್ಲ. ನೆಕ್ಸ್ಟ್ ಇದು ಚಿಲ್ಲಿ ಸಾಸು, ಫ್ರೈಡ್ ರೈಸ್ ಎಲ್ಲ ಮಾಡ್ತೀವಲ್ಲ ಅವಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಿಲ್ಲಿ ಸಾಸ್ ತೊಗೊಂಡೆ ಇದೊಂದು. ನೆಕ್ಸ್ಟು ಇದು MTR ಬಾದಾಮ್ ಮಿಕ್ಸ್ ಪೌಡ್ರ್ ತೊಗೊಂಡೆ. ನನ್ನ ಮಕ್ಕಳಿಗೆ ಇಬ್ರಿಗೂ ಅವರು ಬೂಸ್ಟು, ಬೋರ್ಮಿಟಾ ಅದೆಲ್ಲ ಹಾಕ್ಕೊಟ್ರೆ, ಹಾರ್ಲಿಕ್ಸ್ ಎಲ್ಲ ಹಾಕ್ಕೊಟ್ರೆ ಅವರು ಕುಡಿಯೋದಿಲ್ಲ. ಅದನ್ನ ಫಸ್ಟ್ ಟೈಮ್ ಟ್ರೈ ಮಾಡೋಣ MTRದು ಬಾದಾಮ್ ಪೌಡ್ರು ಅಂತ ಅಂದ್ಬಿಟ್ಟು ಬಾದಾಮ್ ಪೌಡ್ರ್ ತೊಗೊಂಬಂದಿದ್ದೀನಿ. ಇದು 295 ಏನೋ ಇದೆ. ಡಿಮಾರ್ಟ್ ಪ್ರೈಸು 280 ಏನೋ ಸಿಕ್ತು ನಮಗೆ ಇದು MTR ಬಾದಾಮ್ ಮಿಕ್ಸ್. ನೆಕ್ಸ್ಟು ಕೋಲ್ಗೇಟ್ ತೊಗೊಂಬಂದೆ ನಾನು. ಇದರಲ್ಲಿ ಎಷ್ಟು ಬಾಕ್ಸ್ ಇದೆ ಅಂತ ಗೊತ್ತಿಲ್ಲ. ಒಂದು ಬಾಕ್ಸ್ ಕೋಲ್ಗೇಟ್ ತೊಗೊಂಡೆ. ನೆಕ್ಸ್ಟ್ ಇನ್ನು ಸೆನ್ಸೊಡೈನ್ ಒಂದು ತೊಗೊಂಡೆ. ಮಕ್ಕಳಿಗೆ ಕೋಲ್ಗೇಟು, ನಾನು ಸೆನ್ಸೊಡೈನು. ನೆಕ್ಸ್ಟ್ ಬಂದ್ಬಿಟ್ಟು ರುಚಿಗೋಲ್ಡು, ಇದು ದೇವ್ರ ದೀಪಕ್ಕೆಲ್ಲ ಹಚ್ಚೋದಕ್ಕೆ ನಾನು ರುಚಿಗೋಲ್ಡ ತೊಗೋತೀನಿ. ಆಲ್ರೆಡಿ ತಂದಿರೋದಿದೆ ಒಂದು 2 ಪ್ಯಾಕೆಟು, ಆದರೂ ರುಚಿಗೋಲ್ಡನ್ನ ತೊಗೊಂಡೆ ನಾನು, ಇಡ್ಲಿ ರುಚಿಗೋಲ್ಡ್ ಅಂತ. ನೆಕ್ಸ್ಟು GRB ತುಪ್ಪ ತೊಗೊಂಡೆ. ಇದು 1 ಲೀಟ್ರದು ಮಕ್ಕಳಿಗೆ. ಊರಿಂದನೂ ಸಹ ತರ್ತಾ ಇರ್ತೀನಿ. ಊರಿಂದ ಬೆಣ್ಣೆ ತಂದುಬಿಟ್ಟು ಮಾಡಿಸ್ಕೊತೀನಿ. ಆ ಬೆಣ್ಣೆ ತಂದು ಮಾಡಿಸ್ಕೊಂಡು ಸ್ವಲ್ಪ ಖಾಲಿ ಆಗಿತ್ತು, ಮತ್ತೆ ತೊಗೊಂಬರೋಕ್ಕೆ ಯಾರು ಊರಿಗೆ ಹೋಗಿದ್ದಿಲ್ಲ. ಬೆಣ್ಣೆ ತೊಗೊಬಂದು ಕಾಯಿಸ್ಬಿಟ್ಟು ಅಮ್ಮ ಮಾಡಿಕೊಡ್ತಾರೆ. ಇವಾಗ ಆ ರೀತಿ ಮಾಡಿಕೊಡೋರು ಯಾರಿರಲಿಲ್ಲ, ಬೆಣ್ಣೆನೂ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಈ ಸತಿ ನಂದಿನಿ ತುಪ್ಪನೇ ತೊಗೊಂಬಂದೆ. ನಂದಿನಿ ನಮ್ಮ ಬ್ರ್ಯಾಂಡ್ ಅಲ್ವಾ, ನಂದಿನಿ ತುಪ್ಪನೇ ತೊಗೊಬಂದೆ. ಸೈಲೆಂಟ್. ನೆಕ್ಸ್ಟು ಇದೊಂದು ವಿಮ್ ಸೋಪ್ ತೊಗೊಬಂದೆ. ವಿಮ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಲ್ರೆಡಿ ಸರ್ಫ್ ಎಕ್ಸೆಲ್ ತೋರಿಸಿದ್ನಲ್ವ, ಅದ್ರ ಜೊತೆ ಒಂದು ಆ್ಯಕ್ಟಿವ್ ವೀಲ್ ತೊಗೊಬಂದೆ. ಮಿಕ್ಸ್ ಮಾಡ್ಕೊಂಬಿಡೋಣ ಅದ್ರ ಜೊತೆ ಅಂತ ಅಂದ್ಬಿಟ್ಟು ಆ್ಯಕ್ಟಿವ್ ವೀಲ್ ತೊಗೊಬಂದೆ. ನೆಕ್ಸ್ಟ್ ಹಪ್ಳ ಒಂದು ತೊಗೊಬಂದೆ, ಉದ್ದಿನ ಹಪ್ಳ ಅಂತ ಇದು, ಹಪ್ಳ ಒಂದು ತೊಗೊಬಂದೆ. ನೆಕ್ಸ್ಟು ಇನ್ನು ಪೀತಾಂಬರಿ ಒಂದು ತೊಗೊಂಡೆ. ಈ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ವಿನೆಗರ್ ಕೂಡ ಇತ್ತು, ಅದ್ರ ಜೊತೆ ಪೀತಾಂಬರಿ ತೊಗೊಂಬಂದೆ. ಇಲ್ಲಿ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳಿಲಿಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ಹೋಗುತ್ತಲ್ವ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಅವಲಕ್ಕಿ ತೊಗೊಂಬಂದಿದ್ದೀನಿ. ಹೆಸರು ಕಾಳಿದು. ಇದು ಗೋಧಿ ಹಿಟ್ಟು ನಾನು ಈ ಸತಿ ಲೂಸ್ ತೊಗೊಂಡೆ. ಇಲ್ಲಿ ಯಾವಾಗೂ ಪ್ಯಾಕೆಟ್ನ ಆಶೀರ್ವಾದ್ ಯೂಸ್ ಮಾಡ್ತಾಯಿದ್ದೆ, ಈ ಸತಿ ಆಶೀರ್ವಾದ್ ಬೇಡ ಅಂದ್ಬಿಟ್ಟು ಈ ರೀತಿಯಾಗಿ ಲೂಸ್ನ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದೊಂದು 3.5 kg ಇದೆ, ಇದೊಂದು ಒಂದು 5 kg ಇದೆ, ಇನ್ನೊಂದು 3.5 kg ಇದೆ. 2 ಸೇರಿ 5, 8.5 kg ಏನೋ ಆಯಿತು. ಇದು ರವೆ, ಬನ್ಸಿ ರವೆ ತೊಗೊಂಡೆ ನಾನು. ಇದು ಬಾಂಬೆ ರವೆ ತೊಗೊಂಡೆ, ಬನ್ಸಿ ರವೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಉದ್ದಿನಬೇಳೆ, 1.5 kg ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೋಡಿ, ಕಡಲೆ ಬೀಜ 123 ರೂಪಾಯಿ ಇದೆ. ಕಡಲೆ 124 ರೂಪಾಯಿ 24 ಪೈಸೆ ಇದೆ. ಅಲ್ಲಿಗೆ ಇದು 1 kg ಏನೋ ಇದೆ. ನೆಕ್ಸ್ಟು ಕಡಲೆ ಬೇಳೆ ತೊಗೊಂಡೆ. ಇದು ರಾಜ್ಮಾ, ಏನಾದರೂ ಗ್ರೇವಿ ಚಪಾತಿಗೆ ಎಲ್ಲ ಗ್ರೇವಿ ಮಾಡೋಕ್ಕೆಲ್ಲ ರಾಜ್ಮಾ ಚೆನ್ನಾಗಿರುತ್ತೆ, ಅದಕ್ಕೆ ಇದೊಂದು ರಾಜ್ಮಾ ಪ್ಯಾಕೆಟ್ ತೊಗೊಂಡೆ. ನೆಕ್ಸ್ಟು ಮೆಡಿಮಿಕ್ಸು, ತುಂಬಾ ನೆನಪಿದೆ. ನಾನು ಚಿಕ್ಕ ಹುಡುಗಿದಾಗೆಲ್ಲ ಮೈಸೂರು ಮೆಡಿಮಿಕ್ಸ್ ಅಲ್ಲ, ಇದು ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲು ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆಲ್ಲ ಮೈಸೂರು ಸ್ಯಾಂಡಲೇ ಯೂಸ್ ಮಾಡ್ತಾ ಇದ್ದಿದ್ದು. ಇದರಲ್ಲಿ 3 ಸೋಪ್ ಏನೋ ಬರುತ್ತೆ ನೋಡಿ, ಗಮ್ಮಂತ ಇದೆ, ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಈ ಬಾರಿ ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಡೆ. ಸೋಪು ಕಂದ ನೋಡಿ ನಮ್ಮ ಇಂಥ ಸೋಪ. ಈ ಕಡೆ ಬನ್ನಿ, ಕಾಣ್ತೀರಾ ನೀವು ಕ್ಯಾಮ್ರಾದಲ್ಲಿ, ಈ ಕಡೆ ಬನ್ನಿ. ಇದರಲ್ಲಿ 3 ಸೋಪ್ ಏನೋ ಬಂದಿದೆ. ನೆಕ್ಸ್ಟು ಕಡಲೆ ಪಪ್ಪು ತೊಗೊಂಡೆ. ಇದು ಕೂಡ 1 kg ಇದೆ. ಇದು ಓಡೋನ್ ಇಲ್ಲೇನೋ ತೊಗೊಂಡ್ರು, ನನ್ನ ಹಸ್ಬೆಂಡ್ ತೊಗೊಂಡಿದ್ದು ಓಡೋನಿದೆ. ನೆಕ್ಸ್ಟು ಇದು ಸೋಯಾ ಸಾಸ್ ತೊಗೊಂಡ್ರು. ಮೈದಾ ತೊಗೊಂಡೆ, ಚೆನ್ನಾಗಿರುತ್ತೆ. ಆ ಪೂರಿ ಎಲ್ಲ ಮಾಡಬೇಕಾದ್ರೆ ಮೈದಾ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೇದಲ್ಲ, ಅದು 1 ಟೈಮ್ ತಿನ್ಬೋದು ಅಂತ ಮೈದಾ ತೊಗೊಂಡೆ. ಇದು ಶುಗರು,
ಸಕ್ಕರೆ ಇದು 4 kg ಇದೆ. 4 kg ಇದೆ ಸಕ್ಕರೆ. ಕಡಲೆಕಾಳು ತೊಗೊಂಡೆ. ಇದು ಬನ್ಸಿ ರವೆ ತೊಗೊಂಡೆ. ನನಗೆ ಹೆಸ್ರು ಬೇಳೆ ಒಂದು ಸಿಕ್ಕಲಿಲ್ಲ ಅಲ್ಲಿ. ಹೆಸ್ರು ಬೇಳೆ ಎಲ್ಲ ಹುಡುಕ್ತೆ, ಹೆಸ್ರು ಬೇಳೆ ಒಂದು ಮರ್ತೋಯ್ತು. ಮತ್ತು ಬೋಂಡದಿಟ್ಟು ಕಡಲೆ ಹಿಟ್ಟು ಒಂದು ಸಿಕ್ಕಲಿಲ್ಲ, ಅದನ್ನು ಕೂಡ ಮಿಸ್ ಆಯಿತು. ಮತ್ತು ಸಾಸಿವೆ ಒಂದು ತರಬೇಕಾಯ್ತು, ಅದು ಕೂಡ ಮಿಸ್ ಮಾಡ್ಕೊಂಡು ಇದೊಂದು ತೊಗರಿಬೇಳೆ ತೊಗೊಂಡೆ. ತೊಗರಿಬೇಳೆ ಕೂಡ 1 kg ಇದೆ. ತೊಗರಿಬೇಳೆ ಕೂಡ 1 kg ಇದೆ. ನೆಕ್ಸ್ಟು ವೆಜ್ ಮೈನೀಸ್ ತೊಗೊಂಡೆ. ವೆಜ್ ಮೈನೀಸ್ ಮಕ್ಳಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ವೆಜ್ ಮೈನೀಸ್ ಎಲ್ಲ ನೀವು ಯಾವಾಗಾದರೂ ಬ್ರೆಡ್ ಮೇಲೆ ಹಚ್ಚಿ ಕೊಟ್ಟರೆ ಬಟರ್ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಹಚ್ಬಿಟ್ಟು ಕೊಟ್ಟರೆ ಅದ್ರ ಮೇಲೆ ಸೌತೆಕಾಯಿ, ಈರುಳ್ಳಿ, ಸ್ವಲ್ಪ ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ ಮೇಲೆ ಇದನ್ನು ಹಚ್ಬಿಟ್ಟು ಅದನ್ನು ಇಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಟೊಮೊಟೊ ಕೆಚಪ್ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದಂತ. ಇದನ್ನು ಫ್ರೀಝರಲ್ಲಿ ಇಲ್ಲ ಫ್ರಿಜ್ಜಲ್ಲಿಗೆ ಸ್ಟೋರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೊಂದು ತೊಗೊಂಬಂದೆ, ಚಿಕ್ಕದು ತೊಗೊಂಡೆ. ಇದು ನಾವೇನು ಜಾಸ್ತಿ ಯೂಸ್ ಮಾಡಲ್ಲ, ರೇಯರ್ ಅಲ್ವಾ ಅಂತ. ನೆಕ್ಸ್ಟು ಇದೊಂದು ಸೋಪ್ ತೊಗೊಂಡೆ. ಇದು ಆರ್ಗ್ಯಾನಿಕ್ ಸೋಪು, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಆರ್ಗ್ಯಾನಿಕ್ ಸೋಪೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಅನಿಸುತ್ತೆ, ಚೆನ್ನಾಗಿದೆ. ಆದರೆ ರೋಸ್ ವಾಟರ್ ಸೋಪ್ ಅಂದೆ, ತುಂಬಾ ಚೆನ್ನಾಗಿದೆ ನೋಡಿ. ಡಿಮಾರ್ಟಲ್ಲಿ ಹೋಗಿ ಚೆಕ್ ಮಾಡಿ, ಈ ಥರ ಸೋಪ್ ಬೇಕಾದರೆ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಒಂದು ಫ್ರೆಶ್ ಫೀಲ್ ಕೊಡುತ್ತೆ. ಇನ್ನೂ ತೊಗೊಂಬಂದೆ ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪನ್ನೀರ್ ತೊಗೊಂಬಂದೆ. ಇದು ಬೈ 1 get 1 ಏನೋ ಇತ್ತು, ನಾನು ಮುಂದೆ ತೊಗೊಂಡಿದ್ದು ಪನ್ನೀರ್. ಇದು ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಬೇಕಾದಾಗ ನಾನು ತರಿಸ್ಕೊತಾ ಇರ್ತೀನಿ, ಜಾಸ್ತಿ ತಂದೆ ಏನು ಸ್ಟೋರ್ ಮಾಡಲ್ಲ. ಇದು ಐಸ್ ಕ್ರೀಮು 99 ಏನೋ ಇತ್ತು. ಇದು ಇಲ್ಲಿ ನೋಡಿ, ಇಲ್ಲ ಪಾಪುನ ಏನು ಚಿನ್ನಿ ಇದು, ಆಮೇಲೆ ಹಾಕ್ಕೊಡ್ತೀನಿ. ಇದು ಫ್ರೀಸರಲ್ಲಿ ಇಕ್ಕಿದ್ದೆ, ಕೋಲ್ಡ್ ಆಗಿದೆ ನೋಡಿ. ಇದು 2 ತೊಗೊಂಬಂದೆ ನಾನು, ಇರಲಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಅರ್ಶಿ ಸೌದಿ, ಇದೊಂದು ತೊಗೊಂಬಂದೆ. ಇದು ಮಕ್ಕಳಿಗೆ ಬ್ರೆಡ್ ಮೇಲೆ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ, ನನ್ನ ಮಗನಿಗೆ ಇಷ್ಟ ಆಗುತ್ತೆ ಚಿಕ್ಕವನಿಗೆ ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ. ಇದಾಗಿತ್ತು ನಮ್ಮ ಡಿಮಾರ್ಟ್ ಶಾಪಿಂಗು. ಇದ್ರ ಜೊತೆ ಇನ್ನೊಂದು ಐಟಮ್ಸ್ ತೊಗೊಂಡೆ, ಅದನ್ನು ಕೂಡ ನೋಡಿ. ನಾನು ಮತ್ತೆ ಹಾಗೆ ಬಾಣಲಿ ಜೊತೆ ಒಂದು ದೊಡ್ಡ ಪಾತ್ರೆ ತೊಗೊಂಡಲ್ಲ, ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಇದೇ ದೊಡ್ಡ ಪಾತ್ರೆ. ಅದಕ್ಕೆ ನೇಮ್ ಕೂಡ ಬರೆಸ್ಬೇಕಾಗಿತ್ತು ಅಂತ ಆ ಸೈಜ್ನ ಚೆಕ್ ಮಾಡಿಕೊಂಡು ಇದೇ ಪಾತ್ರೆನ ಫೈನಲ್ ಮಾಡಿದ್ವಿ ನಾವು. ಮನೆಗೆ ಹೋದ್ಮೇಲೆ ಇನ್ನೂ ಒಂದು 2 ರಿಂದ 3 ಐಟಮ್ಸ್ನ ತೊಗೊಂಡೆ, ಎಲ್ಲ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ನಾವು. ದೋಸೆ ಎಲ್ಲ ಉಯ್ಬೇಕಾದ್ರೆ ತುಂಬ ಚೆನ್ನಾಗಿ ಬರ್ತಾ ಇರಲಿಲ್ಲ, ದೋಸೆ ಯಾವಾಗೂ ಕಿತ್ತೋಗ್ತಾನೆ ಇತ್ತು. ಸರಿ ನಾನ್ ಸ್ಟಿಕ್ ಒಂದು ದೋಸೆ ಪ್ಯಾನ್ ತೊಗೊಬೇಡ ಅಂದ್ಬಿಟ್ಟು ಹೇಗೂ ಅಂಗಡಿಗೆ ಹೋಗಿದ್ವಲ್ಲ ಅಂತ ಕುಕ್ಕರು, ದೋಸೆ ಪ್ಯಾನು ಮತ್ತು ಒಂದು ದೊಡ್ಡ ಬಾಣಲಿ ಮತ್ತು ಒಂದು ದೊಡ್ಡ ಪಾತ್ರೆ ಥರ ಒಂದು ತೊಗೊಂಡೆ. ತೋರಿಸ್ತೀನಿ ಹಾಗೆ ನಿಮಗೆ ಮನೆಗೆ ಬಂದಮೇಲೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಕುಕ್ಕರ್ನ ತೊಗೊಂಡೆ. ಇದು 5 ಲೀಟ್ರ್ ಕುಕ್ಕರು, ತೋರಿಸ್ಬಿಡ್ತೀನಿ ಅದನ್ನು ಹಾಗೆ. ಈಚೆ ಇದೆ ಇದು 5 years ಏನೋ ವಾರಂಟಿ ಇದೆಯಂತೆ ಕುಕ್ಕರ್ದು, ತುಂಬಾ ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ಕೊಡ್ತೀನಿ, ಇಟ್ಕೊಂಡು ನನ್ನ ಮೇಲೆ ಐತೆ ನೋಡಿ. ಈ ರೀತಿಯಾಗಿ ಬರುತ್ತೆ ಕುಕ್ಕರು, 5 ಲೀಟ್ರ್. ಇದು ತುಂಬಾ ಚೆನ್ನಾಗಿದೆ. ಅಲ್ಲಿದೆ, ಇಟ್ಕೊಂಡು ಈ ರೀತಿಯಾಗಿದೆ ಕುಕ್ಕರು, ತುಂಬಾ ಚೆನ್ನಾಗಿದೆ. ಈ ರೀತಿಯಾಗಿದೆ ಕುಕ್ಕರು. ನಾನು ರೀಸೆಂಟಾಗಿ ಒಂದು 3 months ಆಗಿತ್ತು ಒಂದು ಕುಕ್ಕರ್ನ ತೊಗೊಂಡು. ಅದು ಯಾಕೋ ಯಾವಾಗಲೂ ಇಟ್ಟಿದ ತಕ್ಷಣ, ಅಡುಗೆ ಮಾಡೋಕ್ಕೆ ಇಟ್ಟಿದ ತಕ್ಷಣ ಅದು ಏನಾಗ್ತಾಯಿತ್ತು ಗೊತ್ತಿಲ್ಲ, ಡಬ್ ಅಂತ ಸಿಡ್ದು 2-3 ಸತಿ ಆಗೋಯ್ತು. ಸರಿ ಮಕ್ಳು ಇರ್ತಾರಲ್ವ ಯಾವಾಗಲೂ, ಇಲ್ಲ ನಾನು ಏನಾದ್ರು ಇಟ್ಟು ಬಂದು ಅಲ್ಲಿದೆ ಆ ಮಕ್ಳು ಇರ್ತಾರಲ್ವ ಯಾವಾಗಲೂ ಮನೇಲಿ, ನಾನು ಯಾವಾಗ ಅಡುಗೆ ಮಾಡೋಕ್ಕೆ ಇಟ್ಬಿಟ್ಟು ನಾನೆಲ್ಲೋ ಈಚೆ ಹೋದಾಗ ಅದು ಕ್ಯಾಪ್ ಸಮೇತ ಎಗ್ರು ಬಿಡ್ತಾಯಿತ್ತು ಮೇಲೆ. ಸರಿ ಒಂದು 2-3 ಸತಿ ಆಗಿ ಪೇಂಟ್ ಕೂಡ ಮಾಡಿಸಿದ್ದಾಯಿತು ಮನೆಗೆ, ಇದೇ ರೀಸನಿಂದಾಗಿ. ಆ 2-3 ಸತಿ ಎಗ್ರು ಬಿಟ್ಟಿತ್ತಲ್ಲ, ಫುಲ್ ಮೇಲೆಲ್ಲ ಇದಾಗ್ಬಿಟ್ಟಿದ್ದಂದ್ರೆ ಪೇಂಟ್ ಕೂಡ ಮಾಡಿಸ್ದೆ. ಸರಿ ಮತ್ತೆ ಅದೇ ಕುಕ್ಕರ್ನ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಸರಿ ಹೊಸದೇ ತಂದ್ಬಿಡೋಣ ಅಂದ್ಬಿಟ್ಟು ಅದು 2 ಕುಕ್ಕರ್ನ ಹಳೇದನ್ನ ಹಾಕ್ಬಿಟ್ಟು ಮತ್ತೆ ನಾನು ಹೊಸ ತೊಗೊಂಬಂದೆ. ಇದ್ರ ಜೊತೆ ಇನ್ನೂ ಒಂದು 2 ಪಾತ್ರೆ ತೊಗೊಂಬಂದೆ, ಅದನ್ನು ಕೂಡ ತೋರಿಸ್ತೀನಿ. ಈಚೆ ಇಟ್ಟಿರ್ತೀನಿ ನೋಡಿ. ಅದ್ರ ಜೊತೆ ಇದೊಂದು ಬಾಣಲಿ ತೊಗೊಂಬಂದೆ. ಇದು ಸ್ವಲ್ಪ ದೊಡ್ಡದಾಗೈತೆ ಬಾಣಲಿ,
ನೋಡಿ ತುಂಬ ದೊಡ್ಡ ಬಾಣಲಿ, ಇದೊಂದು ಬಾಣಲಿ ತೊಗೊಂಡೆ. ಆಮೇಲೆ ಮತ್ತೆ ಇನ್ನೊಂದು ದೊಡ್ಡದೊಂದು ಪಾತ್ರೆ ತೊಗೊಂಡೆ ಇಂಡಾಲಿಯಮ್ದು, ಅದನ್ನು ಕೂಡ ತೋರಿಸ್ತೀನಿ. ಅಂಗಡಿಗೆ ಹೋದಾಗ ಅದನ್ನು ಒಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಬಂದಿದ್ದೆ. ಒಂದು ದೊಡ್ಡದು, ಇಷ್ಟು ದೊಡ್ಡದೈತೆ ಪಾತ್ರೆ ಮೇಲೆ ಇಟ್ಬಿಟ್ಟಿದ್ದೀನಿ, ಅದು ಸಿಕ್ಕಲ್ಲ, ಎತ್ತಿಟ್ಬಿಟ್ಟೆ ಬಂದ ತಕ್ಷಣ. ಸರಿ ಮಕ್ಕಳು ತೀಟೆ ಮಾಡ್ತಾರೆ ಅಂದ್ಬಿಟ್ಟು ಅದೊಂದು ಪಾತ್ರೆ ತೊಗೊಂಬಂದೆ. ಮತ್ತು ಮಕ್ಕಳು ಸ್ವಲ್ಪ ಊಟದ ಬಾಕ್ಸ್ಗಳು ಮತ್ತು ಒಂದು ಸೆಟ್ ಸ್ಪೂನ್ನ ತೊಗೊಂಬಂದೆ ಅಷ್ಟೇ, ಬೇರೆ ಏನೇನು ತಂದಿಲ್ಲ. ನಮ್ಮ ಡಿಮಾರ್ಟ್ ಬ್ಲಾಗ್ ಇದಾಗಿತ್ತು. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಅಗೇನ್. ಬಾಯ್ 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 ಮಾಡಿ. ಬಾಯ್ ಬಾಯ್. ಇಲ್ಲಿ ಸಾಮಾನು ಸಮೇತ ಎಲ್ಲಿ ಬಾಯ್, ಎಲ್ಲಿ ಬಾಲಾಜಿ ಅವರು ನೋಡಿ ಆಗಿದೆ ಫ್ರೆಂಡ್ಸ್. ಇದು ಶಾರ್ಪ್ನರ್ ಫ್ರೆಂಡ್ಸ್, ಶಾರ್ಪ್ನರ್ ಏನದು ನೋಡಿ. ಫೈನಲಿ ಕಂಡಿಡ್ದ್ಬಿಟ್ಟ ನನ್ನ ಮಗ. ನೋಡಿ ತಂದಿರೋದೆಲ್ಲ ಹಿಂಗೆ ಮೆಸ್ಸಿಯಾಗಿ, ನೋಡಿ ತಂದಿರೋದೆಲ್ಲ ಹಿಂಗೆ ಮೆಸ್ಸಿಯಾಗಿ ಹಿಂಗೆಲ್ಲ ಅಳ್ಕೊಂಡಿದ್ದೀವಿ. ಇವಾಗ ನನ್ನ ಹಸ್ಬೆಂಡ್ ಬಂದರೆ ಬೈತಾರೆ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮತ್ತೆ ಆ ಡೈಲಿ ಬ್ಲಾಗಲ್ಲಿ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.